ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡಿ, ಇವ್ರ ಮುಖ ನೋಡೋದಕ್ಕೂ ನಂಗೆ ಇಷ್ಟ ಇಲ್ಲ. ಸುಮ್ಮನೆ ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಸೆಕ್ಯೂರಿಟಿ ಕರೆಸಿ ನಿಮ್ಮನ್ನ ಆಚೆ ಹಾಕ್ಸ್ಬೇಕಾಗತ್ತೆ. ಏಯ್, ಹೆಂಗದೆ ಮೈಗೆ? ಏನ್ ಬಾಯಿ ಬಂದಂಗೆಲ್ಲ ಮಾತಾಡ್ತಿದ್ದಿಲ್ಲ? ಯಾರು ಅಂತ ತಿಳ್ಕೊಂಡು ಮಾತಾಡ್ತಿದ್ಯಾ ನೀನು? ಜಾಸ್ತಿ ಮಾತಾಡ್ಬೇಡ. ನಂಜವ್ವ ಸುಮ್ಕಿರು. ಪಾಪ ಏನೋ ಮನ್ಸಿಗೆ ನೋವಾಗಿ ಒಂದೆರಡು ಮಾತು ಅಂತವ್ರೆ, ಹಂಗೆಲ್ಲ ಮಾತಾಡಬಾರ್ದು ನಾವು. ನೋಡಪ್ಪ, ನಾನು ಅವತ್ತು ಕ್ಷಮೆ ಕೇಳಿವ್ನಿ, ಇವತ್ತು ಕ್ಷಮೆ ಕೇಳ್ತೀನಿ. ನೀನು ನನ್ನ ಒಳಗೆ ಬಿಟ್ಟು ಕಳ್ಸಿದ್ರು ಪರವಾಗಿಲ್ಲ. ನಿನ್ನ ತಾಯಿನ ನೀನು ಚಂದಾಗಿ ನೋಡ್ಕೊ. ನಿಮ್ಮ ಹತ್ರ ಪಾಠ ಕಲಿಯೋ ಅವಶ್ಯಕತೆ ನನಗಿಲ್ಲ. ನೀವಿದ್ದಲ್ಲೆಲ್ಲ ಮೋಸ, ಸಾವು, ನೋವೆ. ಇವತ್ತು ಬಂಗಾರಮ್ಮ ಈ ಪರಿಸ್ಥಿತಿಲಿ ಇರೋದಕ್ಕೂ ನೀವೇ ಕಾರಣ. ನಿಮ್ಮನ್ನು ಯಾರು ನಂಬ್ತಾರೋ ಅವ್ರು ಹಾಳಾಗಿ ಹೋಗ್ತಾರೆ. ನೀವು ದೇವ್ರಲ್ಲ, ದೇವ್ರ ವೇಷ ಹಾಕೊಂಡಿರೋ ರಾಕ್ಷಸಿ. ಲೇ, ಇನ್ನೊಂದು ಮಾತು ನಿನ್ ಬಾಯಿಂದ ಬಂದ್ರು ನಾನ್ ಸುಮ್ಕೆರೆ ಇರ್ಕಿಲ್ಲ. ನಂಜವ್ವ ಸುಮ್ನೆ ಇರ್ಬಿಟ್ಟಕ್ಕ, ಬಾಯಿ ಬಂದಂಗೆಲ್ಲ ಮಾತಾಡ್ತೇನೆ. ನಡಿ ಹೋಗುಮ್ಮ. ಭಾಳ ಆದವನೆ. ಏ ಜಗನ್, ನನ್ನ ತಂಗಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ಯಾ? ಒಬ್ಬ ಡಾಕ್ಟ್ರಾಗಿ ಹೇಸ್ಗೆ ತಿನ್ನೋ ಕೆಲಸ ಮಾಡಿದಿಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನನ್ನ ತಂಗಿನ ನಡು ಬಿದಿನಾಗಿ ಎಳ್ದಾಡಿ ತಾಳಿ ಕಟ್ತೀನಿ ಅಂತ ಹೋಗಿದ್ದಿಲ್ಲ, ಯೋಟ ಧೈರ್ಯ ನಿನ್ಗೆ? ನಾವು ಪುಟ್ಟಕ್ಕನ ಮಕ್ಕಳು. ನನ್ನ ತಂಗಿ ಆಗಿರೋದಕ್ಕೆ ನಿನ್ಗೆ ಕಪಾಳು ಕೊಟ್ಟವಳೆ. ನಾನಾಗಿದ್ರೆ ನಿನ್ ಕುತ್ತಿಗೆ ಮೇಲೆ ಕಾಲಿಕ್ ಬಿಡ್ತಿದ್ದೆ. ನೋಡು, ಆಸ್ಪತ್ರೆ ಅಂತ ಸುಮ್ಕಿವ್ನಿ, ಇಲ್ಲ ಅಂದ್ರೆ ಇಟೊತ್ತಿಗೆ ನಿನ್ ಬಟ್ಟೆ ಹರಿದು ಮಾನ ಮರ್ಯಾದೆ ತೆಗೆದಾಕ್ಬಿಡ್ತಿದ್ದೆ. ಏನು ಮದ್ವೆ ಆಗಕ್ಕಿಲ್ಲ ಅಂದ್ರೆ ಅತ್ತೆಗೆ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಎದುರಿಸ್ತಂತೆ? ಡಾಕ್ಟ್ರಾಕ್ ಹಿಂಗ್ ಮಾತಾಡಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ವೈದ್ಯೋ ನಾರಾಯಣೋ ಹರಿ ಅಂತಾರೆ, ಹಂಗಂದ್ರೆ ಅರ್ಥ ಗೊತ್ತಾ ನಿನ್ಗೆ? ಡಾಕ್ಟ್ರು ಅಂದ್ರೆ ದ್ಯಾವ್ರಿದ್ದಂಗೆ. ಒಬ್ರು ಜೀವನ ಉಳಿಸ್ಬೇಕೋ ಹೊರ್ತು ನಿನ್ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರು ಜೀವನ ತೆಗಿಯೋ ಕೆಲಸ ಮಾಡಬಾರ್ದು. ಇದಕ್ಕಿನ ನಿಮ್ಮವ್ವ ನಿನ್ನ ಡಾಕ್ಟ್ರು ಮಾಡಿದ್ದು? ಮನ್ಸಂತೂ ಸುದ್ದ ಇಲ್ಲ. ಕೊನೆ ಪಕ್ಷ ನೀನ್ ಹಾಕಿರೋ ಬಿಳಿ ಅಂಗಿಗಾದು ಮರ್ವಾದೆ ಕೊಡೋದನ್ನ ಕಲಿ. ನೀನಿಂತ ಹೇಸ್ಗೆ ತಿನ್ನೋ ಕೆಲಸ ಮಾಡಿದೆ ಅಂತ ಕಂಟಿಯವ್ರಿಗೆ ಏನಾದರೂ ಗೊತ್ತಾದ್ರೆ ಅವ್ರು ನಿನ್ನ ಯೋನ್ ಮಾಡ್ತಾರಂತ ಗೊತ್ತದ ನಿನ್ಗೆ? ಏಯ್, ಏನು ಹೆದರಿಸ್ತಿದೀಯಾ? ನನಗೆ ಯಾರ್ಯಾರನ್ನ ಹೇಗೆ ಪಳಗಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು. ನೀನು ಕಂಟಿಗೆ ಹೇಳಿದ್ರು ಅಷ್ಟೇ, ಆ ದೇವ್ರಿಗೆ ಹೇಳಿದ್ರು ಅಷ್ಟೇ, ಈ ಜಗನ್ನ ಏನು ಮಾಡ್ಕೊಳಕ್ಕಾಗಲ್ಲ. ಅಯ್ಯೋ ಶಿವನೇ, ಯಾಕೋ ಇದೆಲ್ಲ ಡಬ ಡಬ ಅಂತಿದೆ. ಆ ಬಂಗಾರಮ್ಮ ಸತ್ರು ಕಷ್ಟನೇ, ಬದುಕಿದ್ರು ಕಷ್ಟನೇ. ಅಯ್ಯೋ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ರಾಧಾ. ಹೇಗಿದ್ರು ಕಷ್ಟ ಇದ್ದಿದ್ದೆ ಅಲ್ವಾ? ಅದ್ರ ಬದಲು ಬಂಗಾರಮ್ಮ ಸಾಯೋದೇ ಬೆಸ್ಟ್ ಅಲ್ವಾ? ನೀನ್ ನೋಡಿದ್ರೆ ಇಲ್ಲಿ ಸಾಯ್ಲಿ ಸಾಯ್ಲಿ ಅಂತ ಬಡ್ಕೋತಾ ಇದ್ಯಾ. ಅಲ್ಲಿ ಕೇಶವ್ ಸಾಹೇಬ್ರು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಅವ್ರು ಬದುಕ್ಲಿ ಬದುಕ್ಲಿ ಅಂತ ನೋಡಕ್ ಬಂದಿದ್ರು. ಏನು ಹೇಳ್ತಿದ್ದೀರಾ? ಕೇಶವ್ ಹಾಸ್ಪಿಟಲ್ಗೆ ಬಂದಿದ್ರಾ? ಬರೋದ್ ಮಾತ್ರ ಅಲ್ಲ ಸಾಹೇಬ್ರೆ, ಬಂಗಾರಮ್ಮನವ್ರ ಮೇಲೆ ಶಾನೆ ಅಭಿಮಾನ ಇರೋ ತರ ಡೌ ಮಾಡ್ತಾ ಇದ್ರು. ಅಕಸ್ಮಾತ್ ಬಂಗಾರಮ್ಮ ಸತ್ರ ಎಲ್ಲ ಎಲ್ಲಿ ನನ್ನ ತಲೆ ಮೇಲೆ ಬರುತ್ತೋ ಅಂತ ಹೆದರ್ಕೊಂಡು ಅಲ್ಲಿಗೆ ಬಂದಿರ್ಬೇಕು. ಒಬ್ಬರೇ ಬಂದಿದ್ರಾ ಇಲ್ಲ ಫ್ಯಾಮಿಲಿ ಪೂರ್ತಿನ? ಅಯ್ಯ, ಸಂಬಂಧ ಬೆಳೆಸಿ ಬೀಗ್ರಾಗಿ ಅಂತ ಪ್ಲಾನ್ ಕೊಟ್ಟಿದ್ದೀರಾ ಅದನ್ನೇ ತಾನೆ, ಎಲ್ರು ಒಟ್ಟಿಗೆನೆ ಬಂದಿದ್ರು. ಇಲ್ಲಿಗೆ ಬಂದು ನಿಮ್ಮ ಥರನೇ ಭಯ ಆಗ್ತಿದೆ ಅಂತ ಹೇಳ್ಕೊಂಡ್ರು. ಆಲ್ರೆಡಿ ಅಲ್ಲಿಗೆ ಹೋಗ್ಬಿಟ್ಟು ಸಮಾಧಾನದ ಮಾತಾಡ್ತಿದ್ದಾರಾ?
ಹೋಗ್ಲಿ ಬಿಡಿ ವೈಭವ್. ಎಲ್ಲರೂ ಅವ್ರವ್ರ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ, ನಾವು ನಮ್ಮ ಆಟ ತೋರ್ಸೋಣ. ಅಮ್ಮ ತಾಯಿ, ನನಗೆ ಕಾರ್ಡು ಗೊತ್ತಿಲ್ಲ. ಇದುವರೆಗೂ ನೀನು ಏನು ಹೇಳಿದ್ಯಾ ಅದನ್ನ ಮಾಡಿದ್ದೀನಿ. ಮುಂದೆನೂ ನೀನು ಏನೇನು ಹೇಳ್ತೀಯ ಎಲ್ಲ ಮಾಡ್ತೀನಿ. ಆದ್ರೆ ನೀವು ಏನೇ ಮಾಡೋಂಗಿದ್ರು ದಯವಿಟ್ಟು ನನ್ನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ. ನಾನು ಅನ್ಕೊಂಡಿದ್ದ ಕೆಲಸ ಏನಾದರೂ ಆದರೆ ಮೊದಲು ಸಾಯಿಸೋದು ನಿನ್ನನ್ನೇ ಕಣೆ ರಾಜಿ. ರಾಧಾ, ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ಗೆ ಹೇಳ್ತಿರೋದು. ನಿಮ್ಮನ್ನು ಬಿಟ್ಕೊಡೋಕ್ಕಾಗತ್ತಾ ರಾಜಿ ಅವರೇ? ಎಷ್ಟೇ ಆಗಲಿ ನಾವೆಲ್ಲರೂ ಯಾವತ್ತಿದ್ರೂ ಒಂದೇ ಅಲ್ವಾ? ಕಂಠಿನ ದಾಟಿ ಬಂಗಾರಮ್ಮನ್ ಟಚ್ ಮಾಡೋಕ್ಕಾಗಲ್ವಲ್ಲ? ಯಾಕಾಗಲ್ಲ? ನಮ್ಮ ರಾಜಿ ಅವ್ರು ಇದ್ದಾರಲ್ಲ, ಅವ್ರ ಕೈಲಿ ಮಾಡದೇ ಇರೋ ಕೆಲಸ ಯಾವುದಾದ್ರೂ ಇದೆಯಾ? ಅವರೇ ಬಂಗಾರಮ್ಮನ ಮುಗಿಸ್ತಾರೆ. ಅಪ್ಪ ಶಿವ, ನಾನು ಒಂಟೆ ಬುಟ್ಬಿಡ್ನ. ರಾಜಿ ಅವರೇ ಪ್ಲೀಸ್, ನಮ್ಮೆಲ್ಲರಿಗೋಸ್ಕರ ನೀವೇ ಕೆಲಸ ಮಾಡಲೇಬೇಕು. ಬಿಡ್ರಾದ, ಮಾತಾಡ್ತೀನಿ ಅಂತ ಕರೆದ್ಬಿಟ್ಟು ಇವಾಗ ಬಲಿ ಕೊಡ್ತಾ ಇದ್ಯಾ? ಹಾಗೆಲ್ಲ ಅನ್ಕೊಂಬಿಡಿ. ಹೇಗಿದ್ರು ನೀವು ಇವಾಗ ಅವ್ರ ಜೊತೆನೇ ಇದ್ದೀರಾ. ವಾರ್ಡ್ಗೆ ಹೋಗಿ ಕೆಲಸ ಮುಗಿಸಿದ್ರೆ ಯಾರಿಗೂ ಡೌಟ್ ಬರಲ್ಲ. ಅಯ್ಯಯ್ಯೋ ಸಾಹೇಬ್ರೆ, ಆ ಕಂಟಿ ಮಚ್ಚಿಟ್ಕೊಂಡು ಗಾಡಿ ಮಾತಾಡ್ತಾರ ಅಲ್ಲೇ ನಿಂತವನೆ. ಅವನ ದಾಟಿ ಒಳಗಡೆ ಹೋಗೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೋಡಿ, ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತಾಗ ಹಿಂಜರಿಬಾರ್ದು ರಾಜಿ ಅವರೇ. ಹೇಗಿದ್ರು ಆ ನಂಜಮ್ಮನೂ ಅಲ್ಲೇ ಇದ್ದಾರೆ. ನೀವು ಕೆಲಸ ಮುಗಿಸಿ ನಂಜಮ್ಮನ ಮೂತಿಗೆ ಒರೆಸಿ. ಕರೆಕ್ಟು. ಕೋತಿ ಮೇಕೆಗೆ ಅದೇ ತಾನೇ ಮಾಡೋದು. ನಾನು ಕೋತಿನಾ? ನೋ ನಾನು ಹಾಗೆ ಹೇಳಿಲ್ಲ. ರಾಜಿ ಅವರೇ, ನೀವು ಮನ್ಸು ಮಾಡಿದ್ರೆ ಇದೆಲ್ಲ ದೊಡ್ಡ ವಿಷಯನಾ? ಅದು ಅಲ್ಲದೆ ನಂಜಮ್ಮ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದಾರಂತ ಹೇಳ್ತಿದ್ದೀರಾ. ಯೋಚನೆ ಮಾಡಿ ರಾಜಿ ಅವರೇ, ಇದರಿಂದ ಎಲ್ಲರಿಗೂ ಪಾಠ ಕಲಿಸ್ದಂಗೆ ಆಗತ್ತೆ. ನಿಮ್ಮ ಜೊತೆ ನಾವಿರ್ತೀವಿ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿಬೋದು. ಏನಂತೀರಾ? ಡೀಲ್ ಓಕೆನಾ?